ಆರೋಪಿ ದರ್ಶನ್ಗೆ ತಟ್ಟುತ್ತಾ ಬ್ಯಾನ್ ಬಿಸಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಒಂದ್ ಕಡೆ ಫಿಲಂ ಚೇಂಬರ್ ಮೇಲೆ ಒತ್ತಡ ಹೆಚ್ಚಾಗ್ತಾ ಇತ್ತು, ಬ್ಯಾನ್ ಮಾಡಲೇಬೇಕು ಅಂತ. ಮತ್ತೊಂದಷ್ಟು ಕಡೆ ಅವರ ಅಭಿಮಾನಿಗಳೇ ಅವ್ರ ಸಿನಿಮಾ ನೋಡಬಾರ್ದು ಅಂತ ಡಿಸೈಡ್ ಮಾಡ್ದಂಗೆ ಕಾಣಿಸ್ತಾ ಇದೆ. ಹತ್ಯೆ ಆರೋಪಿ ಸಿನಿಮಾ ನೋಡಲ್ಲ ಅಂತಿದ್ದಾರೆ ಜನಪ್ರತಿನಿಧಿಗಳ ಆದಿಯಾಗಿ. ರಿಪಬ್ಲಿಕನ್ಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ನಾನು ದರ್ಶನ್ ಪ್ರತಿ ಸಿನಿಮಾ ಮಿಸ್ ಮಾಡದೆ ನೋಡ್ತಾ ಇದ್ದೆ, ಆದ್ರೆ ಕೊಲೆ ಅಂತ ಹೀನ ಕೃತ್ಯದಲ್ಲಿ ಅವ್ರು ಭಾಗಿಯಾಗಿದ್ದಾರೆ ಅಂದ ಮೇಲೆ ಇನ್ನು ಮುಂದೆ ದರ್ಶನ್ ಸಿನಿಮಾ ನೋಡಲ್ಲ, ಬ್ಯಾನ್ ಮಾಡ್ತೀನಿ ಅಂತ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ಇದು ಸರ್ ನಟ ದರ್ಶನ್ ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಅವ್ರು ಬ್ಯಾನ್ ಮಾಡಬೇಕು ಅನ್ನೋ ಸಂಬಂಧಪಟ್ಟಂತೆ ಕೂಡ ಒಂದಷ್ಟು ಚರ್ಚೆಗಳು ಆರಂಭ ಆಗಿರೋದು. ಏನ್ ಹೇಳ್ತೀರಾ? ಅಲ್ಲ ನೋಡು, ಇದು ಒಬ್ಬ ನಟನಾಗಿ ಯಾರೇ ಒಬ್ಬ ಹೀರೋ ಆದರೂ ಸಹ ಜನಸಾಮಾನ್ಯರಾಗಿ ಇರುವಂಥ ಅವ್ರ ಭಾಳ ಜನ ಅವರು ಅಭಿಮಾನಿಗಳಿರ್ತಾರೆ. ಇವತ್ತು ದರ್ಶನ್ ಫಿಲ್ಮ್ ನಾನು ನೋಡಿದ್ದೀನಿ. ದರ್ಶನ್ ಫಿಲ್ಮ್ ಒಂದು ಬಿಡಲ್ಲ, ನಾನು ನೋಡ್ತಾ ಇದ್ದೆ. ದರ್ಶನ್ ಎಲ್ಲ ಸಿನಿಮಾ ನಟರ ಸಿನಿಮಾನು ನಾನು ನೋಡ್ತೀವಿ. ಇವತ್ತು ಅವರು ಆ ಥರ ಒಂದು ಸಾಮಾನ್ಯ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿ ಸಾಯಿಸೋದು ಇದೆಯಲ್ಲ, ಇದು ತಪ್ಪಾಗುತ್ತೆ. ಒಬ್ಬ ನಟ ಏನು ಮಾಡ್ತಾರೆ ಅನ್ನೋದು ಅಭಿಮಾನಿಗಳು ನೋಡ್ತಾ ಇರ್ತಾರೆ. ಅದನ್ನು ಸಾಮಾನ್ಯ ಜನರು ಅದು ಮಾಡಬಾರ್ದು. ಈಗ ನಟ ಏನಿದೆ ಅಂದರೆ ಅವರು ನಡವಳಿಕೆಗಳನ್ನು ಅಭಿಮಾನಿಗಳು ನೋಡ್ತಾ ಇರ್ತಾರೆ. ಅದನ್ನು ಅವ್ರು ಪ್ರಾಮಾಣಿಕ ಮಾಡೋದು ಒಳ್ಳೇದಿತ್ತು. ಬಟ್ ಇದು ಆಗಿರುವಂಥ ಘಟನೆ ನಾನು ಖಂಡನೆ ಮಾಡ್ತೀನಿ. ಇದು ಒಳ್ಳೇದಲ್ಲ. ಯಾಕಂದರೆ ಆ ಕುಟುಂಬಕ್ಕೆ ಆಧಾರ ಇಲ್ದಂಗೆ ಆಯಿತು. ಇವತ್ತು ಒಬ್ಬ ಗರ್ಭಿಣಿ ಹೆಂಗ್ಸ್ ಇವತ್ತು ಇದೇ ಆಗಿದ್ದಾಳೆ. ಆ ಕುಟುಂಬದಲ್ಲಿ ಯಾರು ದುಡಿಯೋರು ಇಲ್ದ ಆಗಿದ್ದಾರೆ. ಆ ಒಬ್ಬ ಸಣ್ಣ ವ್ಯಕ್ತಿ ಮೇಲೆ ಅಷ್ಟೊಂದು ಹಲ್ಲೆ ಮಾಡಿ ಕ್ರೂರವಾಗಿ ಮಾಡಿದ್ದು ಖಂಡನೆ. ಅದನ್ನು ಸಾಮಾನ್ಯವಾಗಿ ಇದೇ ನಮ್ಮ ದರ್ಶನ್ ಅವರೇ ಅಲ್ಲಿಯ DSPಗೂ ಅಲ್ಲಿಗೆ SP ಹೇಳಿದರೆ ಆ ಹುಡುಗನಿಗೆ ಕರೆದು ವಾರ್ನಿಂಗ್ ಮಾಡಿ ಅವನಿಗೆ ಸರಿ ಮಾಡಿ ಕಳಿಸ್ಬೋದಿತ್ತು. ಅದು ಅವಕಾಶ ಇತ್ತು. ಅಂಥ ಒಂದು ಸಣ್ಣ ಘಟನೆಗಳನ್ನು ಹಾಗಂತೇಳಿ ಇವತ್ತು ನಮ್ಮ ಮೇಲೂ ಕಾಮೆಂಟ್ಸ್ ಭಾಳ ಮಾಡ್ತಾರೆ. ಹಂಗಂತೇಳಿ ಯಾರಿಗೆ ಬೈಯೋಕ್ಕಾಗತ್ತೆ, ಹೊಡೆಯೋಕ್ಕಾಗತ್ತೆ, ಇವೆಲ್ಲ ಮಾಡಬಾರ್ದು. ನಟರಾಗಿ ಜನಸಾಮಾನ್ಯರಲ್ಲಿ ಒಳ್ಳೆ ರೀತಿ ಇರಬೇಕಂತ ಆಗ್ಬೇಕು. ನೀವು ಹೇಳ್ತಾ ಪ್ರತಿ ಮೂವಿ ನೋಡ್ತಾ ಇದ್ರಿ ಅಂತ ಹೇಳಿದ್ರೆ ನಾನು ನೋಡಿದ್ದೀನಿ. ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಮುಂದೆ ನೋಡ್ತೀರಾ? ಈಗ ಅದು ನೋಡೋಣ. ಈಗ ಏನಂದ್ರೆ ಒಬ್ಬ ದರ್ಶನ್ ಜನಸಾಮಾನ್ಯಲ್ಲಿ ಇರಬೇಕಂತ ಒಬ್ಬ ನಟರು. ನಾನು ಈಗಲೇ ಹೇಳ್ತೀನಿ, ನಾನು ಎಲ್ಲ ನಟರಿಗೆ ಹೇಳೋದಷ್ಟೇ, ನೀವು ಪಾನ್ ಪಾರಾಗ ಇದು ಕೊಡಬೇಡ, ಅಡ್ವರ್ಟೈಸ್. ಓಕೆ ಶ್ರುತಿ, ಈ ದರ್ಶನ್ದೇ ಸ್ಟೋರಿ ಕೇಳ್ತಾ ಇದ್ರಾಗ ನಮ್ಮನ್ನ ಕೆಲವರು ಟೀಕೆ ಮಾಡ್ತಾರೆ. ಇದು ಬಂದಾಗ ಅದು ಹೋಯ್ತು, ಅದು ಬಂದಾಗ ಇದು ಹೋಯ್ತು. ಚಂದನ್ ಸ್ಟೋರಿ ಬಂತು, ಚಂದನ್ ಸ್ಟೋರಿ ಆದ ನಂತರ ನಿವೇದಿತಾ ಗೌಡನ ಸ್ಟೋರಿ ಆಯಿತು, ಸಪ್ತಮಿ ಗೌಡಂದಾಯಿತು. ಆ ನಂತರ ಯಾವುದು ಈಗ ಬಂದಿರೋದು ಇದು ಬಂದಿದೆ ನಟ ದರ್ಶನ್ದು, ಯುವರಾಜಂದು ಬಂತು. ಎಲ್ಲ ಹಿಂಗೆ ಹೋಗ್ಬಿಡ್ತು ಅಂತೇಳಿ. ಹಂಗಲ್ಲ, ಕೆಲವು ಸ್ಟೋರಿಗಳು ಭಾಳ ದೊಡ್ಡದಾಗಿರುತ್ತೆ. ಹಾಗಿದ್ರೆ ಪ್ರಜ್ವಲ್ ರೇವಣ್ಣ ಸ್ಟೋರಿ ಏನಾಯಿತು ಅಂತ ನಿಮಗೊಂದು ಡೌಟ್ ಇರ್ಬೋದು. ಬನ್ನಿ ಅದರ ಬಗ್ಗೆ ಹೇಳ್ತೀನಿ. ಕಿಡ್ನ್ಯಾಪ್ ಕೇಸ್ನಲ್ಲಿ ಭವಾನಿ ರೇವಣ್ಣಗೆ ಇಂದು ಬಿಗ್ ಡೇ. ಭವಾನಿ ರೇವಣ್ಣ ಅವರಿಗೆ ಜೈಲ ಅಥವಾ ಬೇಲ ಗೊತ್ತಿಲ್ಲ. ಭವಾನಿ ನಿರೀಕ್ಷಣಾ ಜಾಮೀನು ಅರ್ಜಿ ಆದೇಶ ಪ್ರಕಟ. ವಾದ ಪ್ರತಿವಾದ ಪೂರ್ಣಗೊಳಿಸಿದ್ದ ಹೈಕೋರ್ಟ್ ಇವತ್ತು ತೀರ್ಪು ಕೊಡುತ್ತೆ. ಮೊದಲ ಮಧ್ಯಂತರ ನಿರೀಕ್ಷಣಾ ಜಾಮೀನು ನೀಡಿದ ಕೋರ್ಟ್ ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಏಕಸದಸ್ಯ ಪೀಠದಿಂದ ಆದೇಶ. ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆದರೆ ಭವಾನಿ ಬಂಧನ ಸಾಧ್ಯತೆ ಇದೆ. ಸೊ ಹಾಗಾಗಿ ಬಂಧನದ ಬಗ್ಗೆ ಕೆಲವು ಡೌಟ್ಗಳಿದೆ. ಪ್ರಜ್ವಲ್ ರೇವಣ್ಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ, ಅವ್ರ ತಂದೆ ಅಂದರೆ ರೇವಣ್ಣ ಒಳಗೋಗಿ ಬಂದರು. ಈಗ ಭವಾನಿ ರೇವಣ್ಣ ಜಾಮೀನು ಬೇಲಲ್ಲಿದ್ದಾರೆ. ಇವತ್ತು ಮತ್ತೊಮ್ಮೆ ಅರ್ಜಿ ಸಲ್ಲಿಕೆ ಆಗಿದೆ. ಅದೇನೋ ರಿಜೆಕ್ಟ್ ಆದರೆ ಮತ್ತೆ ಅವರು ಅರೆಸ್ಟ್ ಆಗುವಂಥ ಸಾಧ್ಯತೆ ಇದೆ. ಪ್ರಜ್ವಲ್ ರೇವಣ್ಣ ಅವರು, ನಾವು ಪದೇ ಪದೇ ಹೇಳ್ತಾ ಇದ್ದೆ, ಪ್ರಜ್ವಲ್ ರೇವಣ್ಣ ಸಂಸದರಾಗಿದ್ದಾಗ ನಾವು ಸ್ವಲ್ಪ ಜೋರಾಗಿ ಆ ಸ್ಟೋರಿಯನ್ನು ತಗೋತಾ ಇದ್ವಿ. ಯಾಕಂದರೆ ನೀವು ಒಂದು ಉನ್ನತ ಹುದ್ದೆಯಲ್ಲಿದ್ದಾಗ, ಸಾಂವಿಧಾನಿಕ ಹುದ್ದೆಯಲ್ಲಿದ್ದಾಗ ನೀವು ಮಾಡುವಂಥ ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ಒಂದು ಮೇಲ್ಪಂಕ್ತಿ ಅಂತ ಆಗುತ್ತೆ. ನಾವು ಯಾಕೆ ಓದ್ತೀವಿ? ಬಯೋಗ್ರಫಿ ಯಾಕೆ ಓದ್ತೀವಿ? ಆಟೋಬಯೋಗ್ರಫಿ ಯಾಕೆ ಓದ್ತೀವಿ? ಅಥವಾ ಯಾಕೆ ಓದಿಸ್ತೀವಿ ಮತ್ತೊಬ್ಬರಿಗೆ? ಯಾಕೆ ವಿವೇಕಾನಂದರ ಬಗ್ಗೆ ಹೇಳ್ತೀವಿ? ಯಾಕೆ ಗಾಂಧೀಜಿ ಬಗ್ಗೆ ಹೇಳ್ತೀವಿ? ಯಾಕೆ ಸರ್ದಾರ್ ಪಟೇಲ್ರ ಬಗ್ಗೆ ಹೇಳ್ತೀವಿ? ಯಾಕೆ ರಾಮಕೃಷ್ಣ ಪರಮಹಂಸರ ಬಗ್ಗೆ ಹೇಳ್ತೀವಿ? ಅಂದರೆ ಧಾರ್ಮಿಕವಾಗಿ ಇರ್ಬೋದು, ಸಾಮಾಜಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು. ಯಾಕೆ ನಿಜಲಿಂಗಪ್ಪ ಹೆಸರುಗಳು ಬರುತ್ತೆ? ಯಾಕೆ ಅರಸು ಅವರ ಹೆಸರು ಬರುತ್ತೆ? ದೊಡ್ಡ ದೊಡ್ಡ ನಾಯಕರುಗಳ ಹೆಸರುಗಳು ಯಾಕೆ ಬರುತ್ತೆ? ಯಾಕೆಂತಂದರೆ ನಮ್ಮ ಮಕ್ಕಳು ಕೂಡ ಆ ಥರ ಆಗಲಿ ಅಂತ. ನಮ್ಮ ಮಕ್ಕಳು ಅಂತಂದರೆ ಅದು ಸ್ವಾರ್ಥ ಅಲ್ಲ. ಆ ಮಕ್ಕಳು ಆ ದಾರಿಯಲ್ಲಿ ನಡೆಯೋ ಮುಖಾಂತರ ನಮ್ಮ ದೇಶಕ್ಕೆ, ನಾನು ಪದೇ ಪದೇ ಹೇಳ್ತಾ ಇರ್ತೀನಿ, ನೀವು BJPಯ ಅಥವಾ ಕಾಂಗ್ರೆಸ್ ಇದರ ಕಾರ್ಯಕರ್ತ ಆಗಬೇಡಿ. ಪತ್ರಕರ್ತರಾಗಿದ್ದವರು ವಿಶೇಷವಾಗಿ ನೀವು ಯಾವುದಾದ್ರೂ ಕಾರ್ಯಕರ್ತ ಆಗೋದ್ರೆ ದೇಶದ ಕಾರ್ಯಕರ್ತ ಆಗಿ ಅಂತ ಹೇಳಿ.
ಅದನ್ನು ಟೀಕೆ ಮಾಡುವಂಥ ಧೈರ್ಯವನ್ನು ತೋರಿಸ್ಬೇಕಾಗತ್ತೆ ಅಂಥೇಳಿ. ಸೊ ಹಾಗಿರುವಾಗ ಪ್ರಜ್ವಲ್ ರೇವಣ್ಣ ವಿಚಾರ ಬಂದಾಗಲಿರ್ಬೋದು, ಅಥವಾ ಯಡಿಯೂರಪ್ಪನವರ ವಿಚಾರ ಬಂದಾಗಲಿರ್ಬೋದು, ದರ್ಶನ್ ಅವರ ವಿಚಾರ ಬಂದಾಗಲಿರ್ಬೋದು, ರಿಪಬ್ಲಿಕ್ ಕನ್ನಡದಲ್ಲಿ ನಾವು ಏನು ವಿಚಾರಗಳನ್ನು ಹೇಳಬೇಕು ಅದನ್ನು ಬಹಳ ಧೈರ್ಯವಾಗಿ ಹೇಳ್ತಾ ಇದ್ದೀವಿ. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಅದು ಕೇವಲ ಬಡವರಿಗೆ ಮಾತ್ರ ಶಿಕ್ಷೆ ಅಂತಾದರೆ ನಾಳೆ ಈ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ ಅದು ಕುಸಿದು ಬೀಳುವಂಥ ಸಾಧ್ಯತೆ. ಏನಿವೆ ತುಂಬ ಲೆಕ್ಚರಿಂಗ್ ಬೇಡ. ಇದು ಈ ದಿನದ ಬಿಗ್